पैसे वसूल ಪಬ್ಲಿಸಿಟಿ ಪೊಲಿಟಿಕಲ್ ಅಜೆಂಡಾ ಪ್ರೈವೇಟ್ ವಿಚಾರ ಅಂತ ಬುರ್ಡೆಯನ್ನ ಮುಂದಿಟ್ಟುಕೊಂಡಿದ್ದವರಿಗೆ ಸುಪ್ರೀಂ ಛೀಮಾರೆ ಪಿಎಎಲ್ ಸಲ್ಲಿಸಿದವರಿಗೆ ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್ ಸ್ವಹಿತಾಸಕ್ತಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಬುರ್ಡೆ ಗ್ಯಾಂಗ್ ಬೆಂಡೆತ್ತಿದ ಸುಪ್ರೀಂ ಕೋರ್ಟ್ ಪೈಸಾ ವಸೂಲ್ ಪೊಲಿಟಿಕಲ್ ಅಜೆಂಡಾ ಪ್ರೈವೇಟ್ ಹೆಸರಲ್ಲಿ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಛೀಮಾರಿ ಹಾಕಿತ್ತು ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ ಸ್ವಹಿತಾಸಕ್ತಿ ಅರ್ಜಿ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಹಾಕಿತ್ತು ನೋಡಿ ಇದೇ ಬುರ್ಡೆಯನ್ನ ಮುಂದಿಟ್ಟುಕೊಂಡು ಮೆಗಾ ಪ್ಲಾನ್ ಅನ್ನ ಮಾಡಿದ್ದಂತಹ ಬುರ್ಡೆ ಗ್ಯಾಂಗ್ ನ ಒಂದೊಂದೇ ಕಹಾನಿಗಳು ಈಗ ಹೊರಗೆ ಬರ್ತಾ ಇದೆ ನೋಡಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ತರ ಕಾಣಿಸ್ತಾ ಇಲ್ಲ ಅದು ಬಿಟ್ರೆ ಬೇರೆಯದ್ದೇ ಇಲ್ಲಿ ಕಾಣಿಸ್ತಾ ಇದೆ ಬೇರೆಯದ್ದೇ ಕಾಣಿಸ್ತಾ ಇದೆ ಪಬ್ಲಿಸಿಟಿಗೋಸ್ಕರ ಈ ಅರ್ಜಿ ಸಲ್ಲಿಕೆ ಆದಂತೆ ಕಾಣಿಸ್ತಾ ಇದೆ ಪೊಲಿಟಿಕಲ್ ಅಜೆಂಡಾ ತರ ಕಾಣಿಸ್ತಾ ಇದೆ ಪೈಸೆ ವಸೂಲ್ ತರ ಕಾಣಿಸ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಅರ್ಜಿಯನ್ನು ವಜಾ ಮಾಡಿ ಆದೇಶವನ್ನ ಹೊರಡಿಸಿತ್ತು ನಮ್ಮ ಇಬ್ಬರು ಪ್ರತಿನಿಧಿಗಳು ಮುತ್ತಪ್ಪ ಹಾಗೆ ದಿನೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ಏನಿದು ಬುರ್ಡೆ ಕತೆ ನಾಗೇಂದ್ರ ಬಾಬು, ಈಗ ನಾವು ತೋರಿಸ್ತಿರುವಂತಹ ಈ ಬುರ್ಡೆ ಏನಿದೆ ಇದೇ ಬುರ್ಡೆಯನ್ನ ಈ ಒಂದು ಬುರ್ಡೆ ಗ್ಯಾಂಗ್ ನವರು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಐಎಲ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸವಿಸ್ತಾರವಾದಂತಹ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಆ ವರದಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಈ ಫೋಟೋಗಳನ್ನು ಕೂಡ ಉಲ್ಲೇಖ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ನ ಸಲ್ಲಿಕೆ ಮಾಡಿದ್ರು. ಇದರ ಜೊತೆಗೆ ಚಿನ್ನಯ್ಯ 1977ರಿಂದನೂ ಕೂಡ ಇವನು ಧರ್ಮಸ್ಥಳ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದ. ಆತ 2014 ಅಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಜೊತೆಗೆ ಧರ್ಮಸ್ಥಳದಲ್ಲಿ ಈ ಸರಣಿ ಸಾವುಗಳು ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಚಿನ್ನಯ್ಯನ ಮೂಲಕವಾಗಿ ಅವರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪಿಐಎಲ್ ಸಲ್ಲಿಕೆಯನ್ನು ಮಾಡಿದ್ರು. ಆ ಪಿಐಎಲ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಬುರ್ಡೆ ಏನ್ ಸಿಕ್ಕಿತ್ತಲ್ಲ ಈ ಬುರ್ಡೆಯನ್ನೇ ಇಟ್ಕೊಂಡು ಪಿಐಎಲ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ಬುರ್ಡೆ ಚಿತ್ರಗಳನ್ನ ನೋಡಿ ಇದು ಏನು ಸಾರ್ವಜನಿಕ ಹಿತಾಸಕ್ತಿ ಕೂಡಿರುವಂತಹ ಪಿಐಎಲ್ ಅಲ್ಲ, ಇದು ಪಬ್ಲಿಸಿಟಿ ಹಿತಾಸಕ್ತಿ ಇರುವಂತಹ ಒಂದು ಪಿಐಎಲ್, ಜೊತೆಗೆ ಮನಿ ಇಂಟ್ರೆಸ್ಟೆಡ್ ಇರುವಂತಹ ಪಿಐಎಲ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇದೇ ಪಿಐಎಲ್ ಅನ್ನ ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಈಗೇನು ಎಸ್ಐಟಿ ಮುಂದೆ ಏನು ಬುರ್ಡೆಗಳನ್ನು ತಂದು ಇವರು ತೋರಿಸಿದ್ರು ಇದೇ ಬುರ್ಡೆಯ ಫೋಟೋಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ವಕೀಲರು ಈ ಫೋಟೋ ಮೂಲಕವಾಗಿ ತಮ್ಮ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ಬುರ್ಡೆಯನ್ನು ನಂಬದೆ ಇದನ್ನ ರದ್ದು ಮಾಡುವ ಮೂಲಕ ಇವರ ಅರ್ಜಿಯನ್ನ ಖುಲಾಸೆಗೊಳಿಸುವಂತಹ ಕೆಲಸ ಮಾಡಿತ್ತು. ಆದ್ರೆ ಈ ಬುರ್ಡೆ ಗ್ಯಾಂಗ್ ನವರು ಇದೇ ಮತ್ತೆ ಬುರ್ಡೆಯನ್ನ ಇಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗಳಿಗೆ ಬಂದು ದೂರು ಕೊಡುವಂತಹ ಕೆಲಸ ಮಾಡಿದ್ರು. ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ಕೂಡ ಇದೇ ಬುರ್ಡೆಯನ್ನು ತೋರಿಸಿ ಈ ಒಂದು ಎಸ್ಐಟಿ ರಚನೆ ಮಾಡೋದಕ್ಕೆ ಸರ್ಕಾರ ಮೇಲೆ ಒತ್ತಡ ಹೇರುವಂತಹ ಕೆಲಸ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೇ 5 ಅಂದ್ರೆ ಇದೇ ವರ್ಷದ ಮೇ 5ರಂದು ಏನು ಇವರ ಅರ್ಜಿ ಖುಲಾಸೆ ಆಗಿತ್ತು, ಅಂದ್ರೆ ಇದನ್ನು ರದ್ದು ಮಾಡಲಾಗಿತ್ತು. ಈ ವಿಚಾರನ ಗೌಪ್ಯವಾಗಿಡುವಂತಹ ಕೆಲಸವನ್ನು ಮಾಡಿದ್ದು. ಈಗ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತಹ ಈ ಬುರ್ಡೆ ಏನಿದೆ ಇದೇ ಬುರ್ಡೆ ಚಿತ್ರಣವನ್ನ ಅಂದ್ರೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಇದೇ ಬುರ್ಡದ ಚಿತ್ರಣವನ್ನ ಏನು ರಿಟ್ ಪಿಟಿಷನ್ ಹಾಕುವಂತಹ ಸಂದರ್ಭದಲ್ಲಿ ಈ ಫೋಟೋದ ಚಿತ್ರಗಳನ್ನು ಕೂಡ ಅಟ್ಯಾಚ್ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಯಾವುದನ್ನು ಕೂಡ ನಂಬದೆ ಇವರು ಹಾಕಿರುವಂತಹ ಪಿಐಎಲ್ ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವಂತಹ ಅರ್ಜಿ ಅಲ್ಲ, ಇದು ಏನು ಪಬ್ಲಿಕ್ ಇಂಟ್ರೆಸ್ಟೆಡ್ ಇರುವುದಲ್ಲ, ಪಬ್ಲಿಸಿಟಿಗಾಗಿರುವಂತದ್ದು, ಜೊತೆಗೆ ಮನಿ ಇಂಟ್ರೆಸ್ಟೆಡ್ ಇರುವಂತಹ ಅರ್ಜಿ ಅಂತ ಹೇಳ್ಬಿಟ್ಟು ಇದನ್ನ ರದ್ದು ಮಾಡುವ ಮೂಲಕ ಈ ಬುರ್ಡೆ ಗ್ಯಾಂಗ್ಗೆ ದೊಡ್ಡ ಪೆಟ್ಟು ಕೊಡುವಂತಹ ಕೆಲಸವನ್ನು ಮಾಡಿತ್ತು. ಆದ್ರೆ ಈ ಅರ್ಜಿಯನ್ನ ಗೌಪ್ಯವಾಗಿ ಇಟ್ಟಂತಹ ಈ ಬುರ್ಡೆ ಗ್ಯಾಂಗ್ ನವರು ಈ ಸರ್ಕಾರ ಮೇಲೆ ಒತ್ತಡ ಹಾಕುವ ಮೂಲಕ ಎಸ್ಐಟಿನ ರಚನೆ ಮಾಡಿದ್ರು. ಹೀಗಾಗಿ ಬುರ್ಡೆ ಗ್ಯಾಂಗ್ ಆರಂಭದಿಂದಲೂ ಕೂಡ ಏನು ಫೇಲ್ಯೂರ್ ಗಳನ್ನ ಕಂಡಿತ್ತು, ವಿಫಲಗಳನ್ನು ಕಂಡಿತ್ತು. ಆದ್ರೂ ಕೂಡ ಸರ್ಕಾರ ಹೇಗೆ ಎಸ್ಐಟಿ ರಚನೆ ಪೈಸೆ ವಸೂಲ್ ಪಬ್ಲಿಸಿಟಿ ಪೊಲಿಟಿಕಲ್ ಅಜೆಂಡಾ ಪ್ರೈವೇಟ್ ವಿಚಾರ ಅಂತ ಬುರ್ಡೆಯನ್ನ ಮುಂದಿಟ್ಟುಕೊಂಡಿದ್ದವರಿಗೆ ಸುಪ್ರೀಂ ಛೀಮಾರಿ ಪಿಎಎಲ್ ಸಲ್ಲಿಸಿದವರಿಗೆ ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್
ಸ್ವಹಿತಾಸಕ್ತಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಬುರ್ಡೆ ಗ್ಯಾಂಗ್ ಬೆಂಡೆತ್ತಿದ ಸುಪ್ರೀಂ ಕೋರ್ಟ್. ಪೈಸಾ ವಸೂಲ್, ಪೊಲಿಟಿಕಲ್ ಅಜೆಂಡಾ, ಪ್ರೈವೇಟ್ ಹೆಸರಲ್ಲಿ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಛೀಮಾರಿ ಹಾಕಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ, ಸ್ವಹಿತಾಸಕ್ತಿ ಅರ್ಜಿ ತರ ಕಾಣಿಸ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನು ಹಾಕಿತ್ತು. ನೋಡಿ, ಇದೇ ಬುರ್ಡೆಯನ್ನ ಮುಂದಿಟ್ಟುಕೊಂಡು ಮೆಗಾ ಪ್ಲಾನ್ ಅನ್ನ ಮಾಡಿದ್ದಂತಹ ಬುರ್ಡೆ ಗ್ಯಾಂಗ್ ನ ಒಂದೊಂದೇ ಕಹಾನಿಗಳು ಈಗ ಹೊರಗೆ ಬರ್ತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ತರ ಕಾಣಿಸ್ತಾ ಇಲ್ಲ, ಅದು ಬಿಟ್ರೆ ಬೇರೆಯದ್ದೇ ಇಲ್ಲಿ ಕಾಣಿಸ್ತಾ ಇದೆ, ಬೇರೆಯದ್ದೇ ಕಾಣಿಸ್ತಾ ಇದೆ. ಪಬ್ಲಿಸಿಟಿಗೋಸ್ಕರ ಈ ಅರ್ಜಿ ಸಲ್ಲಿಕೆ ಆದಂತೆ ಕಾಣಿಸ್ತಾ ಇದೆ, ಪೊಲಿಟಿಕಲ್ ಅಜೆಂಡಾ ತರ ಕಾಣಿಸ್ತಾ ಇದೆ, ಪೈಸೆ ವಸೂಲ್ ತರ ಕಾಣಿಸ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಅರ್ಜಿಯನ್ನು ವಜಾ ಮಾಡಿ ಆದೇಶವನ್ನ ಹೊರಡಿಸಿತ್ತು. ನಮ್ಮ ಇಬ್ಬರು ಪ್ರತಿನಿಧಿಗಳು ಮುತ್ತಪ್ಪ ಹಾಗೆ ದಿನೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಏನಿದು ಬುರ್ಡೆ ಕತೆ? ನಾಗೇಂದ್ರ ಬಾಬು, ಈಗ ನಾವು ತೋರಿಸ್ತಿರುವಂತಹ ಈ ಬುರ್ಡೆ ಏನಿದೆ, ಇದೇ ಬುರ್ಡೆಯನ್ನ ಈ ಒಂದು ಬುರ್ಡೆ ಗ್ಯಾಂಗ್ನವರು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಐಎಲ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸವಿಸ್ತಾರವಾದಂತಹ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಆ ವರದಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಈ ಫೋಟೋಗಳನ್ನು ಕೂಡ ಉಲ್ಲೇಖ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ನ ಸಲ್ಲಿಕೆ ಮಾಡಿದ್ರು. ಇದರ ಜೊತೆಗೆ ಚಿನ್ನಯ್ಯ 1977ರಿಂದನೂ ಕೂಡ ಇವನು ಧರ್ಮಸ್ಥಳ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದ. ಆತ 2014 ಅಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಜೊತೆಗೆ ಧರ್ಮಸ್ಥಳದಲ್ಲಿ ಈ ಸರಣಿ ಸಾವುಗಳು ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಚಿನ್ನಯ್ಯನ ಮೂಲಕವಾಗಿ ಅವರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪಿಐಎಲ್ ಸಲ್ಲಿಕೆನ ಮಾಡಿದ್ರು. ಆ ಪಿಐಎಲ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಬುರ್ಡೆ ಏನ್ ಸಿಕ್ಕಿತ್ತಲ್ಲ, ಈ ಬುರ್ಡೆನೇ ಇಟ್ಕೊಂಡು ಪಿಐಎಲ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ಬುರ್ಡೆ ಚಿತ್ರಗಳನ್ನ ನೋಡಿ ಇದು ಏನು ಸಾರ್ವಜನಿಕ ಹಿತಾಸಕ್ತಿ ಕೂಡಿರುವಂತಹ ಪಿಐಎಲ್ ಅಲ್ಲ, ಇದು ಪಬ್ಲಿಸಿಟಿ ಹಿತಾಸಕ್ತಿ ಇರುವಂತಹ ಒಂದು ಪಿಐಎಲ್, ಜೊತೆಗೆ ಮನಿ ಇಂಟ್ರೆಸ್ಟೆಡ್ ಇರುವಂತಹ ಪಿಐಎಲ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇದೇ ಪಿಐಎಲ್ ನ ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಈಗೇನು ಎಸ್ಐಟಿ ಮುಂದೆ ಏನು ಬುರ್ಡೆಯನ್ನು ತಂದು ಇವರು ತೋರಿಸಿದ್ರು, ಇದೇ ಬುರ್ಡೆಯ ಫೋಟೋಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ವಕೀಲರು ಈ ಫೋಟೋ ಮೂಲಕವಾಗಿ ತಮ್ಮ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ಬುರ್ಡೆಯನ್ನು ನಂಬದೆ ಇದನ್ನ ರದ್ದು ಮಾಡುವ ಮೂಲಕ ಇವರ ಅರ್ಜಿಯನ್ನ ಖುಲಾಸೆಗೊಳಿಸುವಂತಹ ಕೆಲಸ ಮಾಡಿತ್ತು. ಆದ್ರೆ ಈ ಬುರ್ಡೆ ಗ್ಯಾಂಗ್ನವರು ಇದೇ ಮತ್ತೆ ಬುರ್ಡೆಯನ್ನ ಇಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗಳಿಗೆ ಬಂದು ದೂರು ಕೊಡುವಂತಹ ಕೆಲಸ ಮಾಡಿದ್ರು. ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ಕೂಡ ಇದೇ ಬುರ್ಡೆಯನ್ನು ತೋರಿಸಿ ಈ ಒಂದು ಎಸ್ಐಟಿ ರಚನೆ ಮಾಡೋದಕ್ಕೆ ಸರ್ಕಾರ ಮೇಲೆ ಒತ್ತಡ ಹೇರುವಂತಹ ಕೆಲಸ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೇ 5 ಅಂದ್ರೆ ಇದೇ ವರ್ಷದ ಮೇ 5ರಂದು ಏನು ಇವರ ಅರ್ಜಿ ಖುಲಾಸೆ ಆಗಿತ್ತು, ಅಂದ್ರೆ ಇದನ್ನು ರದ್ದು ಮಾಡಲಾಗಿತ್ತು, ಈ ವಿಚಾರನ ಗೌಪ್ಯವಾಗಿಡುವಂತಹ ಕೆಲಸವನ್ನು ಮಾಡಿದ್ರು. ಈಗ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತಹ ಈ ಬುರ್ಡೆ ಏನಿದೆ, ಇದೇ ಬುರ್ಡೆ ಚಿತ್ರಣವನ್ನ ಅಂದ್ರೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಇದೇ ಬುರ್ಡದ ಚಿತ್ರಣವನ್ನ ಏನು ರಿಟ್ ಪಿಟಿಷನ್ ಹಾಕುವಂತಹ ಸಂದರ್ಭದಲ್ಲಿ ಈ ಫೋಟೋದ ಚಿತ್ರಗಳನ್ನು ಕೂಡ ಅಟ್ಯಾಚ್ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಯಾವುದನ್ನು ಕೂಡ ನಂಬದೆ ಇವರು ಹಾಕಿರುವಂತಹ ಪಿಐಎಲ್ ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವಂತಹ ಅರ್ಜಿ ಅಲ್ಲ, ಇದು ಏನು ಪಬ್ಲಿಕ್ ಇಂಟ್ರೆಸ್ಟೆಡ್ ಇರುವುದಲ್ಲ, ಪಬ್ಲಿಸಿಟಿಗೆ ಆಗಿರುವಂತದ್ದು, ಜೊತೆಗೆ ಮನಿ ಇಂಟ್ರೆಸ್ಟೆಡ್ ಇರುವಂತಹ ಅರ್ಜಿ ಅಂತ ಹೇಳ್ಬಿಟ್ಟು ಇದನ್ನ ರದ್ದು ಮಾಡುವ ಮೂಲಕ ಈ ಬುರ್ಡೆ ಗ್ಯಾಂಗ್ಗೆ ದೊಡ್ಡ ಪೆಟ್ಟು ಕೊಡುವಂತಹ ಕೆಲಸವನ್ನು ಮಾಡಿತ್ತು. ಆದ್ರೆ ಈ ಅರ್ಜಿಯನ್ನ ಗೌಪ್ಯವಾಗಿ ಇಟ್ಟಂತಹ ಈ ಬುರ್ಡೆ ಗ್ಯಾಂಗ್ನವರು ಈ ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಎಸ್ಐಟಿನ ರಚನೆ ಮಾಡಿದ್ರು. ಹೀಗಾಗಿ ಬುರ್ಡೆ ಗ್ಯಾಂಗ್ ಆರಂಭದಿಂದಲೂ ಕೂಡ ಏನು ಫೇಲ್ಯೂರ್ ಗಳನ್ನ ಕಂಡಿತ್ತು, ವಿಫಲಗಳನ್ನು ಕಂಡಿತ್ತು. ಆದ್ರೂ ಕೂಡ ಸರ್ಕಾರ ಹೇಗೆ ಎಸ್ಐಟಿ ರಚನೆ